ಮಹಾರಾಷ್ಟ್ರದ ಲಡ್ಕಿ ಬಹಿನ್ ಯೋಜನೆಯಲ್ಲಿ ಮಹಾ ವಂಚನೆ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಹಿಳೆಯರ ಹಣ ಪುರುಷರ ಖಾತೆಗಳಿಗೆ ಜಮೆಯಾಗಿದೆಯಂತೆ. 14,298 ಪುರುಷರ ಖಾತೆಗೆ 21.44 ಕೋಟಿ ರೂಪಾಯಿ ಜಮೆಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಲೆಕ್ಕ ಪರಿಶೋಧನೆಯಲ್ಲಿ ಬೆಳಕಿಗೆ ಬಂದಿರೋದು ಈ ಪ್ರಕರಣ. ಮಹಿಳೆಯರ ಖಾತೆಗೆ ಹೋಗಬೇಕಾದಂತ ಹಣ ಪುರುಷರ ಖಾತೆಗೆ ಜಮೆ ಆಗಿರೋದು. ಮಹಿಳೆಯರಿಗಾಗಿನೇ ಇರುವಂತ ಯೋಜನೆ ಲಡ್ಕಿ ಬಹಿನ್. ಆದರೆ ಈ ಯೋಜನೆಯ ಹಣ ಮಾತ್ರ ಪುರುಷರ ಪಾಲಾಗ್ತಾ ಇದೆ. ಕಳೆದ 10 ತಿಂಗಳಲ್ಲಿ ನಡೆದಿರುವಂತ ವಂಚನೆ ತನಿಖೆಗೆ ಆಗ್ರಹಿಸಲಾಗ್ತಾ ಇದೆ. ಮಹಿಳೆಯರಿಗೆ ಮಾಸಿಕ 1,500 ರೂಪಾಯಿ ಆರ್ಥಿಕ ನೆರವು ಕೊಡುವಂತ ಯೋಜನೆ ಇದು. 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಮಹಿಳೆಯರಿಗೆ ನೆರವಾಗಲಿ ಅಂತ ಮಾಡಿರೋ ಯೋಜನೆ. 21ರಿಂದ 65 ವರ್ಷ ವಯಸ್ಸಿನ ಮಹಿಳೆಯರಿಗೆ ಮಾತ್ರ ಹಣ ಹೋಗಬೇಕಾಗಿತ್ತು. ಆದ್ರೆ ಇಲ್ಲಿ ಪುರುಷರ ಖಾತೆಗಳಿಗೆ ಹಣ ಜಮೆಯಾಗ್ತಾ ಇದೆ.